ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ದಂಗೆ ಪಾಲಕ್ ಯೂಸ್ ಮಾಡಿಕೊಂಡು ಪಾಲಕ್ ಪಲಾವ್ ಮಾಡಿದ್ದೀನಿ. ಬನ್ನಿ, ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ನಾನು ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಒಂದು ಕ್ಯಾರೆಟ್ನ ಕಟ್ ಮಾಡ್ಕೊಳ್ತೀನಿ. ನಾವು ಯಾವುದೇ ಪಾಲಕ್ ರೈಸ್, ಯಾವುದೇ ಪಲಾವ್ ಮಾಡಿದರೂ ವೆಜಿಟೇಬಲ್ಸ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಕಿದರೆ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಕ್ಯಾರೆಟ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಒಂದು ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಪಾಲಕ್ ಜೊತೆ ಸ್ವಲ್ಪ ಪುದೀನೂ ಹಾಕಿದ್ದೀನಿ. ಅಂದರೆ ಪುದೀನ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಪಾಲಕ್ಕಿನ ಅದ್ರ ಜೊತೆ ಪುದೀನ ಹಾಕಿ ಮಾಡಬೇಕು. ಆಮೇಲೆ ಒಂದು ಬಟಾಟಿನ ಕಟ್ ಮಾಡ್ಕೊಳ್ತೀನಿ. ನಾನು ಬಟಾಟೆ ಬಂದ ತಕ್ಷಣ ಮೇಲಿಂದೆಲ್ಲ ನಾನು ಒಂದು ಬ್ರಷಲ್ಲಿ ಉಜ್ಕೊಂಡಿರ್ತೀನಿ. ಅದೇ ತಂತಿದ ಬ್ರಷ್ ಬಂದಿರುತ್ತಲ್ಲ, ಅದರಲ್ಲಿ ಉಜ್ಜಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ನಾನು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅಂದರೆ ಮಣ್ಣು ಹತ್ತಿ ಏನೂ ಇರಲ್ಲ, ಅಂದರೆ ತಂತಿದಿರುತ್ತಲ್ಲ ಬ್ರಷು, ಹಾಗಾಗಿ ಅದರಲ್ಲಿ ಇದು ಮಾಡಿದರೆ ಸ್ವಲ್ಪ ಕೋಟಿಂಗ್ ಹೋಗುತ್ತೆ, ಆಮೇಲೆ ಮಣ್ಣು ಹೋಗುತ್ತೆ, ಆಮೇಲೆ ಸಿಪ್ಪೆ ಉಳಿಯುತ್ತೆ ಅದು. ಆಮೇಲೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳಲ್ಲ. ಅಂದರೆ ಒಂದು ಹೊತ್ತಿಗೆ ಆಗೋಂಗೆ ಅಷ್ಟೇ ನಾನು ಮಾಡ್ತೀನಿ. ಆಮೇಲೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಇಷ್ಟು ಬಟಾಟೆ, ಕ್ಯಾರೆಟು, ಟೊಮೆಟೊ, ಉಳ್ಳಾಗಡ್ಡಿ ಇಷ್ಟೆಲ್ಲ ಇದು ಮಾಡ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇವಾಗ ಪಲಾವ್ ಎಲೆ ಹಾಕ್ಕೊಳ್ತೀನಿ. ಆಮೇಲೆ ಚಕ್ಕೆ, ಲವಂಗ, ಇದಕ್ಕೆ ಐಟಮ್ಸ್ ಎಲ್ಲ ಏನು ಬೇಕೋ ಎಲ್ಲ ಹಾಕ್ಕೊಳ್ತೀನಿ. ಹೂವು, ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇಕು. ಮಸಾಲೆ ಪದಾರ್ಥ ಸ್ವಲ್ಪ ಕರಿದ ತಕ್ಷಣ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು, ಇಲ್ಲಾಂದರೆ ಮಸಾಲೆ ಸ್ಮೆಲ್ ಬರೋಲ್ಲ. ಆಮೇಲೆ ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಈರುಳ್ಳಿ, ಆಮೇಲೆ ಇವನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲನೂ ಹಾಕ್ಕೊಳ್ತೀನಿ. ಕ್ಯಾರೆಟು ಆಮೇಲೆ ಪೊಟ್ಯಾಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಂಡು ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಂತೆ. ಟೊಮೆಟೊನೂ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ. ಆಮೇಲೆ ಇಲ್ಲಿ ನಾನು ಪಾಲಕ್ ಮಾಡಿದ್ನಲ್ಲ, ಇದನ್ನ ಪಾಲಕ್ನ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಳ್ತೀನಿ. ಇದನ್ನ ಅಂದರೆ ಏನು ಕೆಮಿಕಲ್ಸ್ ಎಲ್ಲ ಏನು ಸ್ಪ್ರೇ ಮಾಡಿದ್ರೂ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಪುದೀನೂ ಹಾಕ್ಕೊಳ್ತೀನಿ ಇದ್ರ ಜೊತೆ. ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡು ಸ್ವಲ್ಪ ಕುದಿಸ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇದನ್ನು.
ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಅಂದರೆ ನಾನು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಇದಕ್ಕೆ ಒಂದು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಇದನ್ನ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ, ಫುಲ್ ಪೇಸ್ಟ್ ಆ ಥರ ಏನು ಮಾಡ್ಕೊಂಡಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕೈ ಆಡಿಸ್ಕೊಳ್ತೀನಿ, ಇದನ್ನ ಕುದಿಸ್ಕೊಳ್ತೀನಿ. ಅಂದರೆ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲೆಲ್ಲ ಹೋಗಬೇಕು. ಹಾಗಾಗಿ ಅದು ಸ್ವಲ್ಪ ಎಲ್ಲ ಕುದ್ದು ಆಯಿಲ್ ಮೇಲೆ ಬರ್ಬೇಕು, ಆ ಥರ ಕುದಿಸ್ಕೋಬೇಕು. ಅಂದರೆ ನಾನು ಮುಂಚೆ ಸ್ವಲ್ಪ ಬಿಸಿನೀರಲ್ಲಿ ನಾನು ಬೇಯಿಸ್ಕೊಂಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟಿರುತ್ತೆ. ನೋಡಿ ಎಲ್ಲ ಫುಲ್ ಕುದೀತಾ ಇದೆ. ಇದು ನೀಟಾಗಿ ಕುದ್ದು ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಇದನ್ನ. ನೋಡಿ ಎಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟಿದೆ, ಇದು ಸ್ಮೆಲ್ಲೆಲ್ಲ ಹೋಗಿದೆ. ಅದಕ್ಕೆ ನಾನು ಸ್ವಲ್ಪ ಅಕ್ಕಿನ ಕುದಿಸ್ಕೊಂಡು ಅದ್ರ ಮೇಲೆ ಗಂಜಿ ಬರ್ತಲ್ಲ ಅದನ್ನ ಸೋಸ್ಕೊಳ್ತೀನಿ. ಆಮೇಲೆ ನಾನು ಅದನ್ನ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕೈ ಆಡಿಸ್ಕೊಳ್ತೀನಿ. ಇನ್ನು ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಹಿಂಗೆ ಇಟ್ಕೋತೀನಿ ಅಷ್ಟೇ. ಇದನ್ನ ಲೀಡ್ ಕ್ಲೋಸ್ ಮಾಡಿಕೊಂಡು 1-2 ಸೀಟಿ, ಯಾಕಂದರೆ ಮುಂಚೆನೇ ನಾನು ಅನ್ನ ಕುದಿಸ್ಕೊಂಡಿದ್ದೆ. ನೋಡಿ ಅನ್ನ ಆಗಿದೆ ಆಗಲೇ, ಉದ್ರಾಗಿ ಚೆನ್ನಾಗಿ ಬಂದಿದೆ. ಇದನ್ನ ನಾನು ಪ್ಲೇಟ್ ಸರ್ವ್ ಮಾಡ್ತೀನಿ. ಮೊಸರು ಬಜ್ಜಿ ಮಾಡಿದ್ದೆ, ಅದನ್ನ ವಿಡಿಯೋ ನಿಮ್ಗೆ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಹಂಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಪಾಲಕ್ ಪಲಾವ್. ಪ್ಲೀಸ್ ನಾನು ಎಲ್ಲ ವಿಡಿಯೋನೂ ನೋಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಸೋ ಮಚ್.